ಇದು ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ರಿವ್ಯೂ. ಕೆಡಿಪಿ ಅಂದ್ರೆ ಅದ್ರ ಹೆಸರು ಯಾರಿಗಾನ ಗೊತ್ತಿದೆಯೋ ಇಲ್ವೋ, ಈಗ ಮರ್ತೋಗಿರ್ಬೋದು ಮೋಸ್ಟ್ಲಿ. ಕೆಡಿಪಿ ಅಂತ ಮಾತ್ರ ಗೊತ್ತಿದೆ ಬಿಟ್ರೆ ಕೆಡಿಪಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಈಗ ನಾನು ಯಾಕನ್ನ ಇಲ್ಲಿ ಕ್ವಶನ್ ಕೇಳಿದ್ರೆ ಬಹುಶಃ ನಾನು ಕೇಳಕ್ ಹೋಗ್ಲಿಲ್ಲ. ನನ್ನ ಮನಸ್ಸಲ್ಲಿ ಇತ್ತು, ಯಾಕೆ ಎಂಕರೇಜ್ ಮಾಡ್ಬೇಕು, ನಿಮ್ಗೆ ಮುಜುಗರ ಮಾಡೋದು ಬೇಡ ಅಂತ ನಾನು ಕೇಳಲಿಲ್ಲ. ಇದರಲ್ಲಿ ಡೆವಲಪ್ಮೆಂಟ್ ಏನು ಫಿಸಿಕಲ್ ಟಾರ್ಗೆಟ್ ಅಚೀವ್ಮೆಂಟ್, ಫೈನಾನ್ಷಿಯಲ್ ಪ್ರೋಗ್ರೆಸ್ ಇಷ್ಟೇನ ಡೆವಲಪ್ಮೆಂಟ್ ಆಗಾದ್ರೆ? ಸುಮ್ಮನೆ ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ತೌಡು ಕುಟ್ಟೋದು ಅಂತ, ಅಷ್ಟಕ್ಕೆ ಸೀಮಿತ ಆಗುತ್ತೆ. ಹಾಗಾಗಿ ಎಲ್ಲ ಮಾನ್ಯ ಜನಪ್ರತಿನಿಧಿಗಳ ಸಹಕಾರ ಇದ್ರೆ ಕೆಲವು ಆದ್ಯತೆಯ ಕಾರ್ಯಕ್ರಮ ಮತ್ತು ಇಲಾಖೆಗಳನ್ನ ಮಾತ್ರ ನಾವು ನಿರ್ದಿಷ್ಟವಾಗಿ ನಾವು ಪರಿಶೀಲನೆ ಮಾಡಿದ್ರೆ ಏನಾದ್ರೂ ಅದರಲ್ಲಿ ನಮ್ಗೆ ಸ್ವಲ್ಪನಾದ್ರೂ ಸಾರಾಂಶ ಸಿಗುತ್ತೆ ಅಂತಲ್ಲ, ಸಿಗೋ ನಿರೀಕ್ಷೆ ಆದ್ರೂ ಮಾಡಬಹುದು. ಹಾಗಾಗಿ ಕೆಲವು ಆಯ್ದ ಇಲಾಖೆ ಮತ್ತು ಕಾರ್ಯಕ್ರಮಗಳನ್ನ ಇವತ್ತು ಪರಿಶೀಲನೆ ಮಾಡುವ ಉದ್ದೇಶ ನಾನು ಹೊಂದಿದ್ದೇನೆ. 2 ಪಾಯಿಂಟ್. ಒಂದು, ಸ್ವಲ್ಪ ನಾವು ಇದರಲ್ಲಿ ಸೆಲೆಕ್ಟಿವ್ ಆಗಿ ರಿವ್ಯೂ ಮಾಡಬೇಕಾಗುತ್ತೆ. ಕೆಲವು ಇಲಾಖೆಗಳದ್ದು ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ರಿವ್ಯೂ ಮಾಡ್ತೇನೆ. ಯಾವ್ದಾದ್ರು ಪ್ರಯಾರಿಟಿ ಇರುವಂತಹ ಕಾರ್ಯಕ್ರಮಗಳು 2-3 ಸಬ್ಜೆಕ್ಟ್ ಒಂದಿನ ಇಟ್ಕೊಂಡು ಬೇರೆ ಯಾವತ್ತಾದ್ರೂ ಒಂದಿನ ರಿವ್ಯೂ ಮಾಡುವಂತಹದ್ದು ಮಾಡ್ತೇನೆ. ಇವತ್ತು ಸೆಲೆಕ್ಟಿವ್ ಆಗಿ ನಾವು ಮಾಡುವಂತಹದ್ದು. ಪ್ಲಸ್ ಎರಡನೇದು, ದಯವಿಟ್ಟು ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಏನಾದ್ರೂ ಜವಾಬ್ ಕೊಡುವಾಗ ನನ್ನ ಏನಾದ್ರೂ ನಾವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ನೀವು ಸುದ್ದಿ ಬಳಸಿ ಏನು ಗಿರ್ಕಿ ಹೊಡೆಯುವಂತ ಉತ್ತರಗಳು ದಯವಿಟ್ಟು ಕೊಡ್ಬೇಡಿ. ಏನ್ ನೇರವಾಗಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರವಾಗಿ ಉತ್ತರ ಕೊಡಿ. ಇಲ್ಲ ನೀವು ನನ್ಗೆ ಗಿರ್ಕಿ ಓಡಿಸಕ್ ಹೋದ್ರೆ ಸುಮ್ಮನೆ ಅದು ನಿಮ್ಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಹಾಗಾಗಿ ಏನಾದ್ರೂ ಪ್ರಶ್ನೆ ಇದ್ರೆ ನೇರವಾಗಿ ಅದಕ್ಕೆ ಉತ್ತರ ಕೊಡುವಂತಹದ್ದು ಸ್ವಲ್ಪ. ಮತ್ತೆ ಇಂಪ್ಯಾಕ್ಟ್ ಏನು, ನಮ್ಗೆ ಆಸಕ್ತಿ ಇರೋದು ಇದರಿಂದ ಡೆವಲಪ್ಮೆಂಟ್ ಅಲ್ಲಿ ಏನ್ ಪ್ರೋಗ್ರೆಸ್ ಪ್ರಗತಿ ಆಗಿದೆ, ಅದು ನಮ್ಮ ಪ್ರಯಾರಿಟಿ. ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ನಾವು ಸಭೆಯನ್ನ ಆರಂಭ ಮಾಡೋಣ. ವಾಡಿಕೆ ಸಂಪ್ರದಾಯದ ಪ್ರಕಾರ